ಅಮ್ಮಣೆ ಸುಶೀಲಮ್ಮ, ಅಮ್ಮಣೆ ಬಾಯಿಲ್ಲೊಂದ್ರ ಮಟು ಯಾಕತೆ ಅಲ್ಕಣಮ್ಮಣಿ, ಇವತ್ತು ಆ ಮ್ಯಾಗಳು ಮನೆ ನಾಗರಾಜಪ್ಪನ ಮಗಳದು ಮದುವೆ ಅಲ್ವೇ ತುಮಕೂರಾಗೆ. ನಾವು ಯಾರನ್ನ ಹೋಗ್ಬೇಕಾಯ್ತು ಕಣಮಣಿ. ಆ ಯಪ್ಪ ಆ ಸೀನಪ್ಪನ ಮದುವೆಗೂ ಹುಡುಗನ ನಾಮಕರಣದಾಗೂ ತಲೆ ಕೂದ್ಲಾಗೂ ಎಲ್ಲ ಬಂದಿದ್ದ. ಹೋಗ್ಬೇಕು ತಾನೆ. 2-3 ಸಲ ಬಂದು ಸಾರಿ ಒಳ್ಳೆಯವ್ರು ಗಂಡ ಹೆಣ್ತಿನೋ ಯಾರನ್ನ ಹೋಗ್ಬೇಕಾಯ್ತು ಕಣಮಣಿ ಒಬ್ರು ಮದುವೆಗೆ. ಕಣತೆ ಹೋಗ್ಬೇಕಾಗಿತ್ತು. ಹುಡುಗನ್ ತಲೆ ಕೂದ್ಲಾಗ ಬಂದು 500 ರೂಪಾಯಿ ಕೊಟ್ಟೋಗಿದ್ರು, ನಾಮಕರಣದಾಗ ಬಂದು 500 ರೂಪಾಯಿ ಮುಯ್ ಕೊಟ್ಟೋಗಿದ್ರು. ನಾವಿವಾಗ ಹೋಗ್ಲಿಲ್ಲ ಅಂದ್ರೆ ಸರಿ ಆಗಲ್ಲ, ಹೋಗ್ಬೇಕಾಯ್ತಮ್ಮ. ಏನನ ಮಾಡ್ಯವ್ರೆ ಊರಿಂದ ಬಸ್ಸು ಟೆಂಪ ಯಾತನ ತುಮಕೂರ್ಗೆ ಹೋಗ್ಬೇಕು ಅಂದ್ರೆ ಒಂದು ರಾಸ್ ದೂರ ಆಕೈತಿ, ಬಸ್ನಾಗ ಹೋಗಕ್ಕಾಗಲ್ಲ ಹೇಳತ್ತೆ ಅತ್ತ ಈಗಿನ ರಸ್ನಾಗೆ. ಅಲ್ಲ ಕಣಮಣಿ, ನಿಮ್ಮ ಅಪ್ಪ ಏನೋ ಹೋಗಿದ್ದಾನೆ ಸೀನಪ್ಪ. ಅವ್ನು ಯಾಕೋ ಎದ್ದಾಗಿಂದು ಕಾಣ್ತಿಲ್ಲ ಮಧ್ಯಾಹ್ನಗಿಂಟು. ಗೌಡ್ರಿಂದ ಓದೇ ಹೋಗ್ತಾರ ಮದುವೆಗೆ, ಗೌಡ್ರ ಜೊತೆಗೆ ಏನೋ ಹೋಗಿದ್ದಾನೆ. ಹೋಗಿದ್ದಾರ ಏನೋ ಅಮ್ಮ. ಗಂಡಸ್ರೆಲ್ಲ ಹೋಗ್ಯವ್ರು ಹೇಳು. ಬಿಡಾತೆ ಹೋಗಿರ್ತೈತೆ ಅನ್ಕೊಂಡಿದೀನಿ. ಪುಟ್ಟಣ್ಣಕಯ್ಯ ಯಾಕಡೆ ಅಕ್ಕ ಮದುವೆಗೆ ಹೊರಟಲ್ವ ಇನ್ನು ಯಾರು? ಎಲ್ಲಿ ಅದೇ ಕಣೆ ಶಾಂತಮ್ಮ, ನಾನು ನನ್ನ ಸೊಸೆ ಅದನ್ನೇ ಮಾತಾಡ್ತಾ ಇದ್ವಿ. ನಾಗರಾಜಪ್ಪ ಏನು ಕೇಳಿರು ತಪ್ಸಲ್ಲ, ಹೋಗ್ಬೇಕಾಯ್ತು ಮದುವೆಗೆ ಅಂತಾನೆ. ನೀವೇ ಯಾರನ್ನ ಹೋಗ್ತಾ ಇದ್ದೀರೇನೆ ಮಣಿ? ನೀನು ಹೋಗಿದ್ದೇನೆ ಊರಿಗೆ? ಏನನ್ನ ಮಾಡ್ಯಾವ್ರೆ ಟೆಂಪು ಬಸ್ಸು ಟಾಟಾ ಸುಮೋನು ಯಾತನ ಮಾಡ್ಯಾವ್ರೇನೆ ಮಣಿ? ಎಲೆ ಪುಟ್ಟಣ್ಣಕಯ್ಯ ಹಾಲೇನಾ 5:45 ತಂದು ಬಸ್ ನಿಲ್ಸಿದ್ದ. ಪಂಪಳ ಪಂಪೀಮ್ ಅಂತ ಆರನ್ ಮಾಡ್ತಾ ಇತ್ತು ಹಾಲೇನ. ನಾವೆಲ್ಲ ಹೊಲ್ಟ್ ಬಂದಿಲ್ವಿ, ಅದಕ್ಕೆ ನೀವ್ ಯಾರನ್ನ ಹೊಲ್ಟಿದ್ದೀರೇನೋ ಅಂತಾನ ನೋಡ್ಕೊಂಡು ಹೋಗೋಣ ಅಂತ ಬಂದಮ್ಮ ನಾನು. ಹಂಗಲ್ ಕಣೆ ಅಮ್ಮಣ್ಣಿ, ಬರೋಕ್ಕೇನಲ್ಲ. ನಮ್ಮ ಸೀನ್ಗೀನಪ್ಪ ಹೋಗಿದ್ದನೋ ಏನೋ ಒಂಬತ್ತಕಲ್ಲನು. ಅಲ್ಲೆಲ್ಲ ನಾ ಕಂಡೆ, ನಮ್ಮ ಸೀನಪ್ಪನೇ ಆಗ್ಲಿ ಗೌಡ್ರೆ ಆಗ್ಲಿ ಯಾರನ್ನ ಕಂಡ್ರಿ ಅಲ್ಲಿ? ಪುಟ್ಟಂಗಜ್ಜಿ, ನಾಗರಾಜಪ್ಪ ಇರೋಳೊಬ್ಳು ಮಗಳು ಅಂತಾರ ಎಣ್ಣೆ ಪಣ್ಣೆ ಜೋರಾಗಿ ತೋರಿಸ್ಬಿಟ್ಟವನಂತೆ. ಒಂದ್ ಕಡೆ ಊಟ ಇನ್ನೊಂದ್ ಕಡೆ ಎಣ್ಣೆ ಅಂತಿ. ಅದಕ್ಕೆ ನಿಮ್ ಸೀನಪ್ಪ ನಿಂತಿದ್ದಾನೆ. ಹೋಗಿ ಸೀನಣ್ಣ ಹೇಳಿಟ್ಟೊತ್ತಿಗೆ ಗೌಡ್ರನು ಹೋಗ್ಯವ್ರೆ, ಸೀನಪ್ಪನು ಹೋಗ್ಯವನು. ಗಂಡಸ್ರಲ್ಲ ನಾ ಅಲ್ಲೇನ ಹೋಗ್ತಿದ್ರು. ಅತ್ತೆ ಎಣ್ಣೆ ಪಣ್ಣೆ ಅಂತಂದ್ರೆ ನಿನ್ ಮಗ ಹೋಗಿರ್ತಾನೆ ಹೇಳಮ್ಮ. ನಿನ್ ಮಗ ಮುಂದಿರ್ತಾರೆ ಇಂಥವ್ರಾಗಿ ಎಣ್ಣೆ ಪಣ್ಣೆ ಅಂತಂದ್ರೆ ಹೋಗತ್ತ. ಹೋಗಿ ಬಂದಿತ್ತಾಗ ನಾನು ನೇರಪ್ಪ ಹೋಗಿರ್ಲಿಲ್ಲ ಅಂತಂದ್ರೆ ಅವಳ ಕೈಲಿ ಹಾಕೈತಿ ಹೇಳು. ನಾನು ಹೇಳಿ ಕಡಬಿದ್ದು ಹೋಗಿಬಿಟ್ಟಿದ್ದೀನಿ. ಇನ್ನೇನಿಲ್ಲ, ಯಾತರ ತಾಂಡ್ ಬಡಿಬೇಕಷ್ಟೇನ. ನಮ್ಮ ಮರ್ಯಾದೆ ನಾವೇ ಕಳ್ಕೊಂಬಾಕಿ ಹಿಂಗ್ ಮಾಡ್ಕೋಬೇಕಾಕೈತಿನ. ಯಾವಳ ಕೈಲಾಗತ್ತೆ ಹೇಳು? ದಿನಕ್ಕೆ 3 ಬಾಟ್ಲಿ ಎಣ್ಣೆ ಬೇಕು. ಯಾತ ಪಾಕೆಟ್ ಬರ್ತಾವ, ಚಾಯ್ಸೋ ಗೀಸೋ ಒಯ್ಕೊಂಡ್ ಬರ್ತಾವ ನೋಟ. ಒಂದೊಂದಿನ ಬಟ್ಟೆ ಒಗಿಬೇಕಾರೆ ಇಟ್ಟಿಟ್ಟು ಇದು ಬರ್ತವೆ ಪ್ಯಾಕೆಟ್, ಈ ಫ್ರೂಟಿ ಪ್ಯಾಕೆಟ್ ಬರಲ್ಲ ಸಣ್ಣದವು, ಅಟ್ಟಿಟ್ಟು ಬರ್ತವೆ ಸಿಗ್ತವೆ ಜೋಬ್ನಾಗುನು. ಅಯ್ಯ ನನಗೆ ಬರೋ ಸಿಟ್ಟಿಗೆ ಈ ಕುಡುಕರು ದೇವ್ರದ್ ಯಾಕೆ ಇಂಥ ಬುದ್ಧಿ ಕೊಡ್ತಾನ? ಸರ್ಕಾರದಲ್ಲಿ ಎಣ್ಣೆ ಅಂಗಡಿ ನಿಲ್ಸಿಬಿಟ್ರೆ ಸಾಕಾಗಿಬಿಟ್ಟೈತೆ ನನಗಂತೂ. ಈ ದುಡ್ದಿದ್ದೆಲ್ಲ ಕುಡ್ಕೊಂಡು ಹುಚ್ಚವ ಯಾಕೆ ಹಾಕೈತಮ್ಮ. ಇನ್ನು ಹೇಳ್ತೆ ಅಂಬಿಲ್ಲ, ಮಕ್ಕಳು ಅಂಬ್ಲಿಲ್ಲ, ತಂದೆ ಅಂಬಿಲ್ಲ, ತಾಯಿ ಅಂಬ್ಲಿಲ್ಲ. ಯಾವನ ಮದ್ವೆ ಆಗ್ಲಿ ಬಾಡು ಇಟ್ಟಾಗ್ಲಿ ನುಗ್ಗಿ ಹೋಗಿ ಬಿಡ್ತಾರೆ ಇಂಥ ಗಂಡಸರು. ಹೋಗತ್ತಾಸ್ಕಿ ಸುಶೀಲಮ್ಮ, ಈಗ ಅಂದ್ಕೊಂಡ್ರು ಪ್ರಯೋಜನಕ್ಕೆ ಬರಲ್ಲ. ಕಲಿಬೇಕಾದ್ರೆ ಅವಲ ಕಲ್ತಿರೋನ ಬುದ್ಧಿನ, ಒಳ್ಳೆ ಬುದ್ಧಿನ ಅವನು ಕಲಿಯಲ್ಲ ಇನ್ನ. ದೇವರು ಎಲ್ಲ ಗುಣಗಳು ಚೆನ್ನಾಗಿರೋ ಕೊಟ್ಬಿಟ್ಟು ಇದ್ಯಾವುದೋ ಒಂದು ಅನಿಷ್ಟ ಗುಣ ಕೊಟ್ಬಿಟ್ಟ ಎಣ್ಣೆ ಕುಡಿಯೋದನ್ನ. ಅದನ್ನ ಬಿಡಿಸಿಬಿಟ್ರೆ ಸಾಕಾಗಿಬಿಟ್ಟೈತೆ, ಅವನು ಬಿಡಲ್ಲ. ಅದಂಗ ಹೇಳ್ತಾರಲ್ಲ, ಕಲ್ತಿದ್ ಬಿಡ ಕಳಮುಂಡೆ ಅಂತಂದ್ರೆ ಮಜ್ಜುದಾಗ ಬಿಟ್ಟು ಅದೆಲ್ಲೋ ಮಣ್ಣು ಒಯ್ಕೊಂಡ್ರು ಮಂಗ ಹಾಕೈತಿ. ಬೇಡ, ಏನಾನ ಮಾಡ್ಕೊಂಬ್ಲಿ ಬಿಡು. ಈಗ ಮದುವೆಗೆ ಹೋಯವನಂತೆ, ನಡಿ ಒಲೆ ಹಚ್ಚಿ ನೀನು ಅಡುಗೆ ಪಡಿಗೆ ಮಾಡಿವಿಂತಿ. ಯಾಕ ಪುಟ್ರಂಕಯ್ಯ ಹಂಗಾರ ಹೋಗ್ತೀನಿ ಕಾಣಿ, ನೀವ್ಯಾರು ಬರೋಂಗ್ ಕಾಮಲ್ಲ. ನಡ್ಸಿ ಅಂತ ಮಾತು, ನಾವು ಬರಲ್ಲ ಹೋಗು. ನಮ್ಮ ಹುಡುಗ ಹೋಯವನೇ, ನಾವೇನು ಬರಲ್ಲ ನಡಿ. ಅಮ್ಮಣಿ ಶಾಂತಮ್ಮ ತಡಿಯ ಒಂದ್ರ ಒಟ್ಟು ತಡಿಯ ಇಲ್ಲಿ. ಯಾಕಕ್ಕ? ನಮ್ಮ ಸೀನಪ್ಪಲ್ಲೆಲ್ಲ ನಮ್ಮ ಮದುವೆ ಅಂತ ಕಂಡ್ರಿ ಮರಿದಂಗೆ ಒಂದು 500 ರೂಪಾಯಿ ಮುಯಿ ಕೊಡ್ಬೇಕಂತೆ ಅಂತನ ಹೇಳಮ್ಮಣಿ. ನಿಮ್ಮ ಅಮ್ಮ ಹೇಳ್ತು, ಒಂದು 500 ರೂಪಾಯ 600 ರೂಪಾಯಿ ಮುಯಿ ಕೊಡ್ಬೇಕಂತೆ ಏಣಿಗೆ ಅಂತ ಹೇಳು. ಯಾಕಂದ್ರೆ ಅವರು ನಮ್ಮ ಮಾಡ್ದಾಗೆಲ್ಲ ನಮ್ಮ ಸೀನಪ್ಪನ ಮದುವೆಗೆ ಬಂದಿದ್ದ. ನಾಗರಾಜಪ್ಪ ತಿರ್ಗಾ ನಮ್ಮ ಮಂಜುಟ್ಟದಾಗ ಬಂದಿದ್ದ. ಅದೇ ನಾಮಕರಣ ತಲೆ ಕೂದ್ಲಾದ್ವಲ್ಲ ಅವಾಗೆಲ್ಲ ಬಂದಿದ್ದ. ಮುಯ್ಯೆಲ್ಲ ಕೊಟ್ಟೋಗ್ಯವ್ರೆ. ಹಂಗಂದು ಒಂದು 500 ರೂಪಾಯಿ ಮುಯಿ ಕೊಡಕ್ಕೆ ಹೇಳು. ಪುಟ್ರಂಗಜ್ಜಿ ಆತು, ಸಿಕ್ಕಿರಿ ಹೇಳ್ತೀನಿ ಹೇಳು. ಗೌಡ್ರೆ
ನಾಗರಾಜಪ್ಪ ಎಲ್ಲ ಸರಿಯಾಗಿ ದುಡ್ಡು ತೆಗೆದುಬಿಟ್ಟೆ ಗೌಡ್ರೆ ಮದುವೆಗೆ. ರಾಮ 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 ರಾಮ, ಛತ್ರನೇ ಹಿಂಗೈತಿ ಅಂತಂದ್ರೆ ಮದುವೆ ಹೆಂಗ ಮಾಡಿಕೊಟ್ಟಿರ್ಬೇಕಲ್ಲ ಕಾಗು. ಏನ್ ಗೌಡ್ರೆ ಇವನು ನಾಗರಾಜಪ್ಪ, ಮ್ಯಾಗಳ ಮನೆ ನಾಗರಾಜಪ್ಪ ಏನ್ ಕೆಲಸ ಮಾಡೋದು ತುಮಕೂರಲ್ಲಿ? ಲೇ ಸೀನಾ, ಇವ್ ನಾಗರಾಜಪ್ಪ ಏನೋ ಗೌರ್ಮೆಂಟ್ ಕೆಲ್ಸದಾಗಿದ್ದ ಕಣ್ಲ. ರಿಟೈರ್ಡ್ ಆಯ್ತು ಇವಾಗ. ಮೊದಲು ಗೌರ್ಮೆಂಟ್ ಕೆಲ್ಸದಾಗಿದ್ದ, ಯಾವ್ದು ಇಂಜಿನಿಯರ್ ಅಂತೆ. PWDನ RWS ಏನೋ ಅಂತಿದ್ರು. ತುಮಕೂರಾಗೆ ಇದ್ನಪ್ಪ. ಒಟ್ಟು ತುಮಕೂರಾಗ ಕೆಲಸ ಮಾಡ್ತಿರ್ಲಿಲ್ಲ ಅವ್ನು. ಬೇರೆ ಬೇರೆ ಕಡೆಗೆಲ್ಲ ಟ್ರಾನ್ಸ್ಫರ್ ಆಗಿತ್ತು. ಆಮೇಲೆ ರಿಟೈರ್ಡ್ ಆದ್ಮೇಲೆ ಇಲ್ಲೇ ತುಮಕೂರಾಗ ಮನೆ ಕಟ್ಟಿಸ್ಕೊಂಡು ಇದ್ದಾನೆ. ಓ ಗೌಡ್ರೆ, ಹಂಗಾರೆ ತುಮಕೂರಾಗೇನ ಮನೆ ಕಟ್ಸವನೆ ನಾಗರಾಜಪ್ಪ. ನೋಡಕ್ ಒಳ್ಳೆ ಕಕರು ಬಕರು ನಂಗ ಇದ್ದಾನೆ. ಇವೆಲ್ಲ ಮಾಡವನ ಗೌಡ್ರೆ. ಏನಂದ್ರೆ ಗೌರ್ಮೆಂಟ್ ಕೆಲಸ ನೋಡು ಮಾಡ್ಕೊಂಡವ್ರು ಇರ್ಲಿ ಬಿಡು, ಏನ್ ಮಾಡಕ್ಕಾಗಲ್ಲ. ಹಂಗಾರೆ ಬಿಗಿಯಾಗ ಇದ್ದಾನೆ ಗೌಡ್ರೆ ದುಡ್ಲಾಗ ಪಟ್ನಾಗಿ. ಲೇ ಸೀನಾ, ಏನ್ಲ ಹಿಂಗಂಚ ನೀನು? ನಾಗರಾಜಪ್ಪ ಕೋಟಿಗಳಿಗೆ ಬದುಕ್ತಾನೆ. ಇಲ್ಲಿ ತುಮಕೂರ ಶೆಟ್ಟಿಹಳ್ಳಿಗೆ ಅಲ್ಲಿ ಸುತ್ತಮುತ್ತ ಅಲ್ಲೋ ಒಂದೆರಡು ಸೈಟ್ ಇದಾವಂತೆ. ಅಯ್ಯ ನಿನ್ನ ನಮ್ಮ ಶಿರಾದಾಗ ಪ್ರೆಸಿಡೆನ್ಸಿ ಸ್ಕೂಲ್ ಐತಲ್ಲ, ಅಲ್ಲೊಂದು ಸೈಟ್ ಐತೆ ಅಂದ್ಕೊಳ್ಳ ಅವಂದು. ಏನು ಅವನ್ ಕಾರ್ ಏನು ಕೇಳ್ಚ, ಮಗಳು ಮದುವೆ ನೋಡ್ಲ ಹೆಂಗ್ ಮಾಡ್ತಾ ಇದ್ದಾನೆ. ಓ ನೀನಿನ್ನು ಎಲ್ಲೋ ಇಜ್ಜ ಬಾರ ಇಲ್ಲಿ. ನಾವ್ ಈಟ ಓಟ ಇಕ್ಕೊಂಡ್ರೆ ನಾವೇ ಹಿಂಗ ಆಡ್ತೀವಿ. ಅವನು ಕೋಟಿ ಕುಳ ಕಣ್ಲ, ಅವನು ಮಾತಾಡ್ಸಂಗೆ ಇಲ್ಲ ನಮ್ಮಂತಾರಲ್ಲ. ಬಿಗ್ಗ್ಯಾದ ಕುಳ. ಓ ಗೌಡ್ರೆ, ನಾಗರಾಜಪ್ಪ ಸರಿಯಾಗಿ ಕುಡಿಕೇಳ್ರಿ. ಅಲ್ಲ ಗೌಡ್ರೆ, ಮಕ್ಕಳು ಎಷ್ಟು ಜನ ನಾಗರಾಜಪ್ಪಗೆ? ಇರೇ ಅದೊಂದು ಇದೊಂದು ಕಂಡ್ಲ. ಈ ಹೆಣ್ಮಗನು ಅದ್ಯಾತ ಸಾಫ್ಟ್ವೇರ್ ಇಂಜಿನಿಯರು ಏನೋ ಅಂತೆ, ಇಲ್ಲೇ ಬೆಂಗಳೂರಾಗ ಕೆಲಸ ಮಾಡೋದು. ಮಗ ಮಾತ್ರನ ಅವನು ಬೇರೆ ಇಂಗ್ಲೆಂಡ್ ಏನೋ ಇದನಂತೆ, ಡಾಕ್ಟರ್ ಅಂತಲ್ಲಿ. ಇಲ್ಲೇ ಓದ್ಕೊಂಡು MBBS ಎಲ್ಲ ಮಾಡಿ ಅವ್ನು ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗಿಬಿಟ್ಟವ್ನಿ. ಮದುವೆಗೂ ಬಂದಿಲ್ಲ ಅಂತಿದ್ರು ಮಗನ್ನ. ಬಂದೇವನೋ ಬಂದಿಲ್ಲ ಗೊತ್ತಿಲ್ಲಪ್ಪ, ಒಟ್ಟು ದೂರದಾಗ ಇದ್ದಾನೆ ಬರಲ್ಲ ಅಂತಿದ್ರು. ಮಗಳು ಮಾತ್ರನ ಇಲ್ಲೇ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್. ಗೌಡ್ರೆ ಒಂದು ಮಾತು ಹೇಳ್ತೀನಿ, ನಾನು ಬೇಜಾರು ಮಾಡ್ಕೊಂಬಕ್ ಹೋಗ್ಬೇಡ್ರಿ. ನೀವು ಕೋಟಿ ದುಡಿದು ಬಿಡ್ರಿ, ಕೋಟಿ ದುಡಿದ್ರು ಒಳ್ಳೆ ಮನ್ಸಿರ್ಬೇಕು ಗೌಡ್ರೆ. ನೀವು ಆಗಲೇ ಒಂದು ಮಾತು ಹೇಳಿರಿ ನೀವು, ನಮ್ದಾಗೆಲ್ಲ ಈ ದುಡ್ಡು ಅಂತ. ನಿಮ್ ತಗ ದುಡ್ಡಿಲ್ಲ ಅಂತ ಅಂದ್ರು ಒಳ್ಳೆ ಮನ್ಸೈತೆ ಗೌಡ್ರಿ, ಒಳ್ಳೆ ಮನ್ಸೈತೆ ಗೌಡ್ರಿ. 10 ರೂಪಾಯಿ ದುಡಿದ್ರೆ 4 ರೂಪಾಯಿ ಬೇರೆಯವರಿಗೆ ನೀವು ದಾನ ಮಾಡೋದು ಅಲ್ಲ. ದಾನ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಸಾಲದ ರೂಪದಾಗಾದ್ರೂ ಕೊಡ್ತೀರ ನೀವು. ಸುಳ್ಳ ನಿಜ ಹೇಳ್ರಿ. ಕಷ್ಟ ಅಂತ ಗೌಡ್ರು ಮನೆ ಬಾಗಿಲಿಗೆ ಹೋದ್ರೆ ಹಿಂದಕ್ಕೆ ಯಾವತ್ತ ಕಳಿಸಿದಿರ ನೀವು? ಇಲ್ಲ. ಆದ್ರೆ ದುಡ್ಡು ತುಂಬಾ ದುಡ್ಡಿರೋರು, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರು ಬಿಡಪ್ಪ ಅಂತ ಕೊಟ್ರೆ ವಾಪಸ್ ಕೊಡ್ತಾರೋ ಇಲ್ವೋ ಎಂಬತಕ ಮಾಡ್ತಾ ಇರ್ತೀರಿ. ಇದು ಒಳ್ಳೆ ಗುಣ ಇರ್ಬೇಕು ಗೌಡ್ರಿ. ದುಡ್ಡೇನು ಯಾರು ಬೇಕಾದ್ರೂ ದುಡಿತೀರಿ. ಒಳ್ಳೆ ಗುಣ ಸಂಪಾದನೆ ಮಾಡ್ಬೇಕು ಎಂಬುದು ನನ್ನ ಉದ್ದೇಶ. ಲೇ ಸೀನಾಂಗ್ ಅನ್ಕೊಂತೀವಿ ಅಷ್ಟೇ ಕಣ್ಲ. ಪ್ರಪಂಚ ನಡೀತಿರೋದು ದುಡ್ಡಿನ ಮೇಲೆ ಕಣ್ಲ. ಒಳ್ಳೆತನ ಕೆಟ್ಟತನ ಎಂಬುದೇನಿಲ್ಲ ಕಣು. ದುಡ್ಡಿರೋನು ಅಂದ್ರೆ ಒಟ್ಟು ತಪ್ಪು ಕೆಲಸ ಮಾಡಿರೋನು ಬಿಡು ನಡೀತೈತಿ ಅಮ್ಮ ಕಾಲ ಇದು. ಶ್ರೀಮಂತರುಗಳೆಲ್ಲ ಮಾಡೋ ದೊಡ್ಡ ದೊಡ್ಡ ಕೆಲ್ಸಗಳ ತಪ್ಪುಗಳೆಲ್ಲ ತೋರ್ಗಾಣಿಕೆ ಆಗಲ್ ಕಳ್ಳ ಯಾರಿಗೂನು. ಈ ಸಣ್ಣ ಪುಟ್ಟರ್ ಮಾಡೋ ಅಲ್ಕ ಕೆಲ್ಸಗಳು ರಪ್ಪನ್ ಗೊತ್ತಾಗ್ಬಿಡ್ತಾವ ಜನಕ್ಕೆ. ದೊಡ್ಡವ್ರು ಮಾಡೋದು ತಪ್ಪಲ್ವಂತದು. ದೊಡ್ಡವ್ರು ಹೇಳೋನಲ್ಲ, ದೊಡ್ಡವ್ರು ಮಾಡೋದೆಲ್ಲ ತಪ್ಪಲ್ಲ, ಸಣ್ಣ ಹುಡುಗರು ಮಾಡೋದೆಲ್ಲ ತಪ್ಪು ಅಂತಾನ. ಆಗ ಹಿಂಗೆ ದುಡ್ಡು ಕಾಲ ಕಳ್ಳ ಇದು. ದುಡ್ಡಿನ ಮೇಲೆ ನಡೀತಿರೋದು ಪ್ರಪಂಚ. ಗೌಡ್ರೆ, ನಿಮ್ಗೆ ಓಪನ್ ಬಾರ್ ಕಾನ್ಸೆಪ್ಟ್ ಗೊತ್ತಾ ನಿಮ್ಗೆ? ಓಪನ್ ಬಾರ್ ಅಂದ್ರೆ ಏನ್ ಗೊತ್ತಾ ಗೌಡ್ರಿ? ನಾಗರಾಜಪ್ಪ ಮಗಳು ಮದುವೆಗೆ ಓಪನ್ ಬಾರ್ ಕಾನ್ಸೆಪ್ಟ್ ಮಾಡಿಸವ್ರೆ. ಕರ್ಕೊಂಡು ಹೋಗಲ್ಲ ನಿಮ್ಮನ್ನಲ್ಲಿಗೆ? ಲೇ ಸೀನಪ್ಪ, ನೀನ್ ಯಾತೋ ಬಾರೋ ಗೀರೋ ಅಂಚಕಳ್ಳ. ನನಗೆ ಎಣ್ಣೆ ಪಣ್ಣೆ ಏನು ಬೇಡ, ಸುಮ್ಕಿರಪ್ಪ ನೀನು. ಈಗ ಬಂದಿರೋದು ಮದುವೆ ಕಳ್ಳ. ದೊಡ್ಡವರೆಲ್ಲ ಬಂದಿರ್ತಾರೆ, ಅವ್ರ ಮುಂದೆ ಮರ್ಯಾದೆ ತಕೋಬೇಕಾಕೈತೆ. ಬೇಡ ಸುಮ್ಕಿರಿ, ಎಣ್ಣೆನೂ ಬೇಡ ಏನೂ ಬೇಡ. ನೀನು ಅಷ್ಟೇ ಕಣಲೇ. ಈಗ ಆಲೆ ಕುಡ್ದಿಜ್ಜ ತಿರ್ಗೇನ ಕುಡಿದ್ರು ಮಾತ್ರ ನಂತಗೆ ಬೈಸ್ಕೊಂಚಕಣ. ಬೇಡ
ಬಾಲ್ಲಿ ಅದೇನೋ ತೋರಿಸ್ತೀನಿ ಅಂತ ಅಂದೆ, ಬೇಕಾದ್ರೆ ಕರ್ಕೊಂಡೋಗಿ ಅಲ್ಲಿಗೆ ನೋಡ್ತೀನಿ. ಎಣ್ಣೆ ಪಣ್ಣೆ ಕುಡಿ ಅಂತ ಬಲಂತ ಮಾಡಂಗಿಲ್ಲ ನನಗೆ. ಏ ಇಲ್ಲ, ನಡೀರಿ ಗೌಡ್ರೆ, ನಡೀರಿ ಕರ್ಕೊಂಡು ಹೋಗ್ತೀನಿ. ನೋಡಿ ಗೌಡ್ರೆ, ಇದೇ ಓಪನ್ ಬಾರ್ ಅಂತ. ಏನೇಳು ಮದುವೆಗೆ ಮಾಡಿಸೋ ಓಪನ್ ಬಾರ್ ಅಂದ್ರೆ ಇದೆ ನೋಡ್ರಿ. ಲೇ ಸೀನಾ, ಇದೇ ಆತಲ್ಲ ಪಿಕ್ಚರ್ನ ನೋಡ್ದಂಗ ಆಕೈತಲ್ಲ. ಬಬ್ಬ ಏನು ಎಣ್ಣೆ ಇಷ್ಟೊಂದು ಜೋಡಿಸವ್ರಿ. ಎಲ್ಲ ದುಡ್ಡು ಕೊಟ್ಟು ಕುಡಿಯೋದಲ್ಲ ಇದನ್ನ. ಗೌಡ್ರೆ, ಯಾವ ದುಡ್ಡು ಇಲ್ಲ, ಕಾಸೂ ಇಲ್ಲ, ಫುಲ್ ಫ್ರೀ. ಎಷ್ಟನ ಕುಡೀರಿ, ಕಂಠ ಪೂರ್ತಿ ಕುಡೀರಿ, ಸಿಪ್ಪು ಬೈ ಸಿಪ್ಪು ಕುಡೀರಿ. ಇಲ್ಲೆಲ್ಲ ಹೆಂಗ ಗೊತ್ತಾಗೌಡ್ರೆ, ಒಂದೊಂದು ಶಾಟ್ ಅಷ್ಟೇ. ಒಂದಿಷ್ಟು ಆಯ್ಕೆಂಗ್ ಕೊಡ್ತಾರೆ, ಟಪಕ್ ಅಂತ ಆಯ್ಕೆಂಬೋದು. ಗೌಡ್ರೆ, ದೊಡ್ಡ ಮದುವೆಗಳಾಗ, ಶ್ರೀಮಂತರು ಮದುವೆಗಳಾಗೆ ಇವಾಗ ಕಾಮನ್ ಆಗ್ಬಿಟ್ಟೈತಿ ಇದು ಓಪನ್ ಬಾರ್ ಕಾನ್ಸೆಪ್ಟ್. ಹೆಂಗಂದ್ರೆ ಎಣ್ಣೆ ಇರ್ತೈತಿ, ಫ್ರೀ, ಎಷ್ಟನ ಕುಡಿಬೋದು, ಆಯ್ಕೆಂಡು ತಿನ್ಬೋದು. ನೀವು ದೊಡ್ಡ ಹಳೆ ಪಿಕ್ಚರ್ಗಳು ನೋಡಿದೀರಾ? ಈ ವಿಲನ್ಗಳು, ಗೌಡ್ರೆ, ವಿಲನ್ಗಳು ಅವರು ಪಾರ್ಟಿ ಆರ್ಗನೈಸ್ ಮಾಡ್ಯಾರ. ಅವಾಗ ಡಿಸ್ಕೋ ಡ್ಯಾನ್ಸು ಅಂತ ಬಂದ್ಬಿಟ್ಟು ಇವರು ಡಿಸ್ಕೋ ಡ್ಯಾನ್ಸು, ಎಣ್ಣೆ ಇವೆಲ್ಲ ಇರೋದಲ್ಲ. ಅದೇ ತರ ಇವಾಗ ಮದುವೆಗಳಿಗೂ ಈ ತರ ಮಾಡ್ಯವ್ರೆ. ನಾಗರಾಜಪ್ಪ ಈ ತರ ಮಾಡಿಸ್ಯಾವ ನೋಡ್ರಿ ಗೌಡ್ರೆ. ಓಪನ್ ಬಾರ್ ಕಾನ್ಸೆಪ್ಟ್ ಇದು. ನಾನು ಪಿಕ್ಚರ್ ಆಗಿ ನೋಡ್ತಿದ್ದೆ, ಫಸ್ಟ್ ಟೈಮ್ ರಿಯಲ್ ಆಗಿ ನಾನು ನೋಡ್ತಿರೋದು. ಹೆಂಗೈತೆ ಗೌಡ್ರೆ ಇಲ್ಲಿ? ಲೇ ಸೀನಾ, ನಮ್ಮ ತಾಯಣೆಗೂ ನಾನು ಫಸ್ಟ್ ಟೈಮ್ ಕಂಡ್ಲ ನೋಡ್ತಿರೋದು ಇದನ್ನ. ಅಲ್ವೋ, ಹೆಂಗಸ್ರು ಕೈಯಾಗಿ ಗಂಡಸ್ರು ಕೈಯಾಗಿ ಎಲ್ಲರ ಕೈಯಾಗೂ ಎಣ್ಣೆ ಬಾಟ್ಲುಗಳು, ಎಣ್ಣೆ ಲೋಟ್ಗಳು ಇದಾವಲ್ಲ. ಇರೇ ನಂಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಯಜಮಾನ ಪಿಕ್ಚರ್ನಾಗೆ ವಿಷ್ಣುವರ್ಧನ್ ಅವಮಾನ ಆದಂಗೆ ಎಲ್ಲಿ ನಮ್ಗೆ ಅವಮಾನ ಆಕಾಯ್ತು ಅನ್ನಿಸ್ತೈತಿ. ಯಾಕಂದ್ರೆ ಇಲ್ಲಿ ಪಂಚ ಉಟ್ಕೊಂಬಂದಿರೋರೇ ಕಮ್ಮಿ ಜನ ಕಾಣಲ್ಲ. ನನಗೆ ಯಾಕೋನೋ ಯಜಮಾನ ಪಿಕ್ಚರೇ ನೆನಪಾಗ್ತೈತ್ ಕಳ್ಳ. ಅವರು ಮದುವೆ ಮನೆ ಮಂತಕ್ಕೆ ಬಂದಿರ್ತಾನಲ್ಲ ವಿಷ್ಣುವರ್ಧನ್, ಆವಾಗ ಅವ್ರನ್ನ ಊಟಕ್ಕೆ ಕುಂಡ್ರಸಲ್ಲ, ಬೇರೆ ಕಡೆ ಊಟಕ್ಕೆ ಕುಂಡ್ರಿಸ್ತಾರೆ. ಪೆಪ್ಸಿ ಬಾಟ್ಲು ಕೊಡ್ಬೇಕಾದ್ರೆ ಮಕ ನೋಡ್ತಾರೆ. ಆ ಥರ ಎಲ್ಲ ಆಕೈತೋ ನಮ್ಗೆ ಎಂಬುದು ಭಯವಾದಂಗೆ ಆಕೈತ್ ಕಳ್ಳಿ ಇಲ್ಲಿ ದೊಡ್ಡವ್ರ ಮದುವೆ ಮಾಡ್ತಿರೋದು. ಏ ಗೌಡ್ರೆ, ನೀವು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ, ಇವಾಗಿನ ಕಲ್ಚರೇ ಇದು. ಏನೆಲ್ಲ ಟ್ರೆಂಡಿ ಫುಲ್ಲು. ಹೆಂಗಸ್ರು ಹೋಗಂಗಿಲ್ಲ, ಗಂಡಸ್ರು ಹೋಗಂಗಿಲ್ಲ. ಎಣ್ಣೆ ಕುಡಿದ ಮೇಲೆ ವಿ ಆರ್ ದ ಈಕ್ವಲ್ ಪರ್ಸನ್ಸ್ ಗೌಡ್ರೆ. ನಾವೆಲ್ಲರೂ ಸಮಾನ ಮನಸ್ಕರು ಅಷ್ಟೇ. ಎಣ್ಣೆಯಿಂದ ಒಂದೇ ಒಂದು ಒಳ್ಳೇದು ಅಂತಂದ್ರೆ ಕುಡಿದ ಮೇಲೆ ನಿಷ್ಕಲ್ಮಶವಾಗಿ ಮಾತಾಡ್ತೀವಿ ಗೌಡ್ರೆ. ಆದ್ರೆ ನಮ್ಮ ಭಾರತ ಸಂಸ್ಕೃತಿಗೆ, ನಮ್ಮ ಕರ್ನಾಟಕದ ಸಂಸ್ಕೃತಿಗೆ ಇವೆಲ್ಲ ಓಪನ್ ಬಾರು, ಎಣ್ಣೆ ಕುಡಿಯೋದು ಇವೆಲ್ಲ ತರವಲ್ಲ, ಏನು ಮಾಡಕ್ಕಾಗಲ್ಲ. ಇವಾಗ ಎಲ್ಲ ಕಡೆ ಇದು ಕಾಮನ್ನು. ಅಲ್ಲ ಕಳ್ಳ ಸೀನಾ, ಇದನ್ನ ನಾನೆಂದು ನೋಡಿರ್ಲಿಲ್ಲ ಕಣಲಿ, ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಗೌಡ್ರೆ, ಇದು ಮಡಿಕೇರಿ, ಕೊಡಗು ಇಲ್ಲೆಲ್ಲ ಫುಲ್ ಕಾಮನ್ ಆಗ್ಬಿಟ್ಟೈತಿ. ಯಾಕೆ ಹೇಳ್ರಿ ಅಲ್ಲಿ ಕಾಮನ್ನು? ಚಳಿಗಾಲದಾಗ ಹೆವಿ ಚಳಿ ಇರ್ತೈತೆ. ಇನ್ನೊಂದು ಬ್ರಿಟಿಷ್ನರು ನಮ್ಮ ದೇಶಕ್ಕೆ ಬಂದಿದ್ರಲ್ಲ, ಅವಾಗ ಮಡಿಕೇರಿ ಕಡೆಗೆ ಕಾಫಿ ತೋಟಗಳು ಚೆನ್ನಾಗಿದ್ವು. ಅಲ್ಲೆಲ್ಲ ಕಾಫಿ ಪ್ಲಾಂಟ್ನಾಗೆ ಎಲ್ಲ ಅಲ್ಲೇ ಇದನ್ನ ಮಾಡ್ಕೊಂಡು ಏನಪ್ಪ ಬಂಗ್ಲೆಗಳು ಮಾಡ್ಕೊಂಡು ಅಲ್ಲೇ ಸ್ಟೇ ಆಗ್ಬಿಡೋರು ಅವರು. ಯಾರು? ಬ್ರಿಟಿಷ್ನರು ಇಂಗ್ಲೆಂಡಿಗೆ ಈ ತರ ಎಣ್ಣೆ ಕುಡಿಯೋದು, ಗಂಡಸರು ಹೆಂಗಸರು ಜೊತೆಗೆ ಡ್ಯಾನ್ಸ್ ಮಾಡೋದು ಇವೆಲ್ಲ ಫುಲ್ ಕಾಮನ್ನು. ಅದೇ ಕಲ್ಚರ್ನ, ಅದೇ ಸಂಸ್ಕೃತಿನ ಕೊಡಗು ಮಡಿಕೇರಿ ಜನ ಅನುಸರಿಸ್ತಾ ಬಂದವ್ರೆ. ಇವಾಗಲೂ ಅಷ್ಟೇನಾ? ಅಲ್ಲೇ ಮದುವೆಗೆ ಹೋಗ್ಬಿಟ್ರೆ ಎಣ್ಣೆ ಫುಲ್ ಕಾಮನ್ನು. ಶಾಮಿಯಾನ ಹಾಕ್ಬಿಟ್ಟು ಎಣ್ಣೆ ಕೊಡ್ತಾ ಇರ್ತಾರೆ ಫುಲ್ ಫ್ರೀಯಾಗಿ. ಲೇ ಸೀನಾ, ಏನೇ ಆದ್ರೂ ಮದುವೆಗಳಿಗೆ ಹಿಂಗೆ ಎಲ್ಲರಿಗೂ ಎಣ್ಣೆ ಕೊಡೋದು ಏನ್ ತರವಲ್ಲ. ಕುಡಿದ ಮೇಲೆ ನಿಟ್ಟು ನಿಗ ಇರಲ್ಲ. ನೋಡು ನಿನ್ನೆ ನೋಡು, ನೀನೇನು ಮಾತಾಡ್ತಿದ್ಯಾ ನಿನಗೆ ಗೊತ್ತಾಗ್ತಿಲ್ಲ. ಆದ್ರೂ ಸರಿಯಾಗಿ ಮಾತಾಡ್ಚ, ಆದ್ರೂ ಮಾತು ತೊದ್ಲೋದು, ಏನೇನೋ ಮಾತಾಡೋದು ಮಾಡ್ಚ. ಆದ್ರಿಂದನ ಜನಗಳಿಗೆ ಬೇಜಾರಾಕೈತಿ. ಕುಡಿಯೋದು ತರವಲ್ಲ ಕಣ ಇಲ್ಲಿ ಜಾಸ್ತಿನ. ಇರ್ಲಿ
ಬಿಡಿ ಗೌಡ್ರಿ ಈಗ. ಅಲ್ಲ ಏನಾರ ಒಂಚೂರು ಎಣ್ಣೆ ತಾಂಬ್ಸಿರ? ಅಲ್ಲ ತಾಂಬಂಗಿದ್ರೆ ಹೇಳ್ರಿ, ಹಾಕೋಸ್ತೀನಿ. ಒಳ್ಳೆ ಬ್ರ್ಯಾಂಡೆಡ್ ವಿಸ್ಕಿ ಎಲ್ಲ ಇದಾವೆ, ವಿಸ್ಕಿ, ಸ್ಕಾಚ್, ಏನಾದರೂ ಎನಿಥಿಂಗ್ ವಾಂಟ್. ಥೋ ಸುಮ್ಕಿರ ಹೇಳಿ, ಇಲ್ಲಿ ದೊಡ್ಡ ದೊಡ್ಡರೆಲ್ಲ ಬಂದಿರ್ತಾರೆ. ನಾನು ಮೊದಲೇ ಒಂದು ರೋಬೋಟ್ ಕುಡಿದ್ರು ನನಗೆ ತಡ್ಕೊಂಬಕ್ಕಾಗಲ್ಲ. ಮಕ್ಕೆಲ್ಲ ಕೆದರ್ಕೊಂಬತೈತಿ. ನನಗೇನು ಎಣ್ಣೆ ಬೇಡ. ನಡಿಯಪ್ಪ ಅಲ್ಲಿ ಹೋಗೋಣ, ರಿಸೆಪ್ಷನ್ಗೆ ಹೋಗಿಬಿಟ್ಟು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡು ಉಂಡು ಹೊರಟ್ಬಿಡೋ 100 ಕಡೆಗೆ. ಆಯ್ತು ಬರೀ ಗೌಡ್ರಿ, ನಿಮಗೆ ಬೇಡ ಅಂತಂದ್ರೆ ಬೇಡ, ಬರೀ ಮದುವೆ ಹೋಗೋಣ, ರಿಸೆಪ್ಷನ್ಗೆ ಹೋಗೋಣ ಬರ್ರಿ. ಲೇ ಸೀನಾ, ನೋಡ್ಲಾ ಮದುವೆ ಡೆಕೋರೇಷನ್ ನೋಡ್ಲಾ. ಓಹೋ, ಹಂಗಾರೆ ನಾಗರಾಜಪ್ಪ ನೋಳಿಯ ಉದ್ದಕ್ಕೂ ದಪ್ಪು ಚೆನ್ನಾಗೈತೆ ಕಳ್ಳಿ, ಪಿಕ್ಚರ್ನ ಇದ್ದಂಗೆ ಇದ್ದಾನೆ. ಅಲ್ಲ ಹೆಣ್ಮಗನು ಚೆನ್ನಾಗೈತಿಲ್ಲ ಅಂತಲ್ಲ, ಅವಳಿಯ ಏನು ಕೆಲಸ ಮಾಡ್ತಾನಪ್ಪ ಅವನು? ನಮ್ಮ ದೇವಸ್ಥಾನ ಬೇರೆ ದೇವಸ್ಥಾನ ಗೊತ್ತಿಲ್ಲ. ಅವನು ನೋಡಿ ನಮ್ಮ ದೇವಸ್ಥಾನ ಇದ್ದಾಗೆ ಇದನ್ನು. ಸುಮ್ಕಿರಿ ಗೌಡ್ರಿ, ನೀವು ನಕ್ಷರ ಮಾಡಕ್ ಹೋಗ್ಬೇಡ್ರಿ, ಎಲ್ಲ ನಮ್ಮ ದೇವಸ್ಥಾನ, ಸುಮ್ಕಿರಿ. ಓ ಶಿವಲಿಂಗೇಗೌಡ, ಬಾರಪ್ಪ, ಬಾರೋ 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 ಬಾರೋ. ಎಲ್ಲ ಒಬ್ಬನೇ ಬಂದಿದ್ಯಾ? ನಿಮ್ಮ ಮನೆಯವ್ರನ್ನ ಕರ್ಕೊಂಬಂದಿಲ್ಲ, ನಿಮ್ಮ ಶ್ರೀಮತಿನ? ಗೌಡ್ರೆ ಇದೇನ್ ಗೌಡ್ರೆ, ಇವನು ನಿನ್ನ ಹೋಗಲ್ಲ ಬರಲ್ಲ ಅಂತಾನೆ. ಏನ್ ಗೌಡ್ರೆ, ಯಾಕೆ ಬೆಲೆ ಗೌರವ ಕೊಡಲ್ವೇ ನಿಮಗೆ? ಲೇ ಸೀನಾ, ನಾನು ಇವನು ಜೊತೆಗೆ ಕಂಡ್ಲ ಓದಿದ್ದು 8ನೇ ಕ್ಲಾಸಿನ ತನಕ ಸುಮ್ಕಿರ್ಲ. ಅವನು ಆಮೇಲೆ ಕೆಲ್ಸಕ್ಕೆ ಸೇರಿದ್ಮೇಲೆ ಬಂದು ತುಮಕೂರಾಗ ಶೆಟ್ಲಾದ. ನನಗೂ ಅವನಿಗೂ ಕಾಂಟ್ಯಾಕ್ಟ್ ಆಗಲಿಲ್ಲ. ಇಬ್ಬರು ಒಂದೇ ಕ್ಲಾಸು, ಒಂದೇ ವಯಸ್ಸಿನರಲ್ವೇ, ಅದಕ್ಕೆ ಹೋಗಲ್ಲ ಬರಲ್ಲ ಅಂತಾನೆ. ಸುಮ್ಕಿರಿ, ಏನಾಗಲ್ಲ. ಓಹೋ, ಹಂಗಾರೆ ಯು ಬೋತ್ ಆರ್ ಫ್ರೆಂಡ್ಸ್ ಅಂಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂಡ್ ಕ್ಲಾಸ್ಮೇಟ್ಸ್. ಓಕೆ ಓಕೆ, ಕ್ಯಾರಿ ಆನ್, ಯು ಗೋ ಅಂಡ್ ಸ್ಪೀಕ್ ವಿತ್ ದೆಮ್ ಗೌಡ್ರೆ. ಏನೋ ನಾಗರಾಜ, ಒಳ್ಳೆ ಜೋರಾಗಿ ಮದುವೆ ಮಾಡ್ತಾ ಇದ್ದ ಮಗಳದ. ಅಬ್ಬಬ್ಬಬ್ಬ, ಏನು ಹಂಗೆ ಅರಮನೆಗೆ ಬಂದಂಗೆ ಆಕೈತಲ್ಲಪ್ಪ, ಚತುರ್ದಕ್ಕೆ ಬಂದ್ರಿ. ಹೆಂಗ ಬಿಡಪ್ಪ, ಚೆನ್ನಾಗಿದ್ದೇನಪ್ಪ ನೀನು? ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರ? ಏನೋ ಶಿವಲಿಂಗ, ಭಗವಂತನ ಆಶೀರ್ವಾದ, ಚೆನ್ನಾಗಿದ್ದೇವೆ ನಾವೆಲ್ಲರೂ. ಹೆಂಗ ಬಿಡಪ್ಪ, ಮಗಳು ಮದುವೆ ಮಾಡಿ ಏನೋ ಒಂದು ಜವಾಬ್ದಾರಿ ಕಳ್ಕೊಂತ ಇದ್ದ. ಲೇ ಶಿವಲಿಂಗ, ಯಾರ ಇವನು ನಿನ್ ಜೊತೆಗೆ ಬಂದಿರೋನು? ಮದುವೆಗೆ ಬಂದವನೇ, ತುಮಕೂರಿಗೆ ಬಂದವನೇ, ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಬರ್ಬೇಕು ತಾನೆ. ಇಲ್ಲೆಲ್ಲ ಒಂಥರ ಕ್ಲಾಸಿ ಜನ ಬಂದಿರ್ತಾರ ಕಣೋ. ಏನು ಹಿಂಗೆ ಕಾಲಿಗೆ ಚಪ್ಪಲಿ ಹಾಕೊಂಡಿಲ್ಲ, ಹಿಂಗೆ ಬಂದ್ಬಿಟ್ಟವನೇ ಎಣ್ಣೆ ಕುಡ್ಕೊಂಡು. ಯಾರೋ ನಿನ್ನ ಜೊತೆಗಾರನ ಅವನು? ಲೇ ನಾಗರಾಜ, ಅವನು ಪುಟ್ರಂಗಜ್ಜಿ ಮಗ ಕಂಡ್ಲ, ಶ್ರೀನಿವಾಸ ಅಂತನ. ನೀನು ಊರು ಬಿಟ್ಟಲ್ಲ, ಅವಾಗಿನ್ನೂ ಅವರೆಲ್ಲ ಸಣ್ಣ ಹುಡುಗರು, ಅದಕ್ಕೆ ನಿನಗೆ ಗುರುತು ಸಿಗ್ತಿಲ್ಲ. ಸ್ವಲ್ಪ ಎಣ್ಣೆ ಕುಡಿತಾನೆ. ಏನು ಬಟ್ಟೆ ಏನಾದರೂ ಏನು ಬಿಡಲ್ಲ, ಯಾಕಂಗೆ ಗಮ್ತೀಯ? ಬಿಡು, ಸುಮ್ಕಿರು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಭಾಳ ಒಳ್ಳೆ ಮನುಷ್ಯ ಅವನು. ಆದರೂ ಮದುವೆಗೆ ಬರ್ಬೇಕಾದ್ರೆ ಚೆನ್ನಾಗಿರೋ ಬಟ್ಟೆ ಇಕ್ಕೊಂಬರ್ಬೇಕಣಲ್ಲೇ ಈಗ ಶಿವಲಿಂಗ. ಯೋ ನಾಗರಾಜಪ್ಪ, ಬಿಡಯ್ಯ ಹೋಗ್ಲಿ, ಬಟ್ಟೆ ಮೇಲೆ ಅಳಿತೀಯಲ್ಲಯ್ಯ ನೀನು. ನೀನು ಶ್ರೀಮಂತನೇ ಇರ್ಬೋದು, ನಾವು ಬಡವರೇ ಇರ್ಬೋದು, ಬಟ್ಟೆ ಮೇಲೆ ಅಳಿಬಾರ್ದು ಕಣಯ್ಯ. ಒಂದ್ಸಲಿ ಚಂದ, 2 ಸಲ ಚಂದ, 3 ಸಲ ಕೇಳಿದ್ಯಾ ಚೆನ್ನಾಗಿರೋ ಬಟ್ಟೆ ಇಕ್ಕೊಂಬರ್ಬೇಕು. ಅವನ ತಗಿರೋದೇ ಅವು, ಅವನಿರೋದೇ ಹಂಗೆ, ಅವ್ನು ಬಂದಿರೋದೇ ಹಂಗೆ. ಮನಸ್ಸು ನೋಡ್ರಯ್ಯ, ಯಾಕ್ರಯ್ಯ ನೋಡಕ್ ಹೋಗ್ತೀರ ಬಟ್ಟೆನ? ಯಾಕೋ ಶಿವಲಿಂಗ ಹಿಂಗ್ರೆ ಆಗ್ತಿದ್ಯಾ? ಸಿಟ್ಟು ಮಾಡ್ಕೋಬೇಡ ಕಣ, ದಯವಿಟ್ಟು ಸಿಟ್ಟು ಮಾಡ್ಕೊಂಬಕ್ ಹೋಗ್ಬೇಡ. ನಾನು ಸುಮ್ಮನೆ ನಮ್ಮೂರು ತಮ್ಮೂರು, ನಮ್ಮೂರವ್ರು ಚೆನ್ನಾಗಿದ್ರು ಚಂದ ಅಂತ ನಾನು ಹೇಳ್ತಿರೋದು ಅಷ್ಟೇನ. ಆಯ್ತು ಕಣಪ್ಪ, ನೀನು ಬೇಜಾರು ಮಾಡ್ಕೊಂಬಕ್ ಹೋಗ್ಬೇಡ. ಗೌಡ್ರಿ, ಏನಾದರೂ ಪ್ರಾಬ್ಲಮ್? ಏನಾಗ್ತಾ ಇದೆ ಹೇಳ್ರಿ ಪ್ರಾಬ್ಲಮ್? ಯಾಕೋ ಇವರು ನಾಗರಾಜಪ್ಪನವ್ರು ಸಿಟ್ನಾಗ ಮಾತಾಡ್ತಾ ಇದಾರಲ್ಲ, ಏನಾದರೂ ಸಮಸ್ಯೆನಾ? ನಾಗರಾಜಪ್ಪರೇ, ನನ್ನ ಪರಿಚಯ ಮಾಡ್ಕೊಂತೀನಿ ನಾನು. ಮೈ ನೇಮ್ ಇಸ್ ಶ್ರೀನಿವಾಸ್. ಆಲ್ ವಿಲೇಜ್ ಪೀಪಲ್ಸ್ ಕಾಲ್ ಮೀ ಸೀನಪ್ಪ ಅಂಡ್ ಕುಡುಕ್ ಸೀನಪ್ಪ. ಸಣ್ಣ ಪುಟ್ರಂಗಜ್ಜಿ. ಎನಿಥಿಂಗ್ ಹೆಲ್ಸ್ ಗೌಡ್ರ ಏನಾದರೂ ಇದೆಯಾ? ಹೇ ಶ್ರೀನಿವಾಸ್, ಯು ಹ್ಯಾವ್ ಗುಡ್ ಇಂಗ್ಲಿಷ್ ನಾಲೆಡ್ಜ್ ಮ್ಯಾನ್. ಗುಡ್ ಗುಡ್ ಸೀನಪ್ಪ, but what I am saying, but when you come to the wedding, you should not wear such clothes. You should come dressed in good and proper attire. Okay, that's what I am telling. I think you understand. ಗೌಡ್ರೆ, ಇನ್ನೊಂದು ಕ್ಷಣನೂ ನಾನಿಲ್ಲಿರಲ್ಲ. ನೀವಾಗಲೇ ಹೇಳಿದ್ದು ಸರಿ ಗೌಡ್ರೆ, ಸರಿ. ಮನುಷ್ಯರಿಗೆ ದುಡ್ಡು ಬಂದ್ಮೇಲೆ ದುರಹಂಕಾರ ಬರುತ್ತೆ. ನಾಗರಾಜಪ್ಪ, ದುಡ್ಡಿನ ಮೇಲೆ ಅಳಿತೇನಯ್ಯ ನನ್ನ? ಬಟ್ಟೆ ಮೇಲೆ ಅಳಿತೇನಯ್ಯ ನನ್ನ? ಓಯೋ, ನಿಂತಾಗ ದುಡ್ಡಿದ್ರೆ ನಿಂದು. ನಾನು ಎಂಥವು ಬಟ್ಟೆನ ಇಕ್ಕೊಂತೀನಿ, ಅದನ್ನು ಕಟ್ಕೊಂಡು ನೀ ಏನಾಗಬೇಕಾಗೈತಿ?
ನೀನು ನನ್ನ ಮನೆ ಬಾಗಿಲಿಗೆ ಬಂದು ಏನೇಳು ಮನೆ ಬಾಗಿಲಿಗೆ ಬಂದು ಕರೆದಿದ್ಯಾ ಅಂತ ನಾನು ಬಂದಿದ್ದೀನಿ ಅಷ್ಟೇನ. ನಾನೇನು ಭಿಕ್ಷೆ ಎತ್ಕೊಂಡ್ಬಂದಿದ್ದೀನ ಇಲ್ಲಿಗೆ? ಶ್ರೀನಿವಾಸ್, ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ನಾನು ಇರೋದನ್ನೇ ಹೇಳ್ತಿರೋದಲ್ವಾ? ನೋಡಿ, ಇಲ್ಲಿ ಎಲ್ಲ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿರ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಅವ್ರ ಮುಂದೆ ನೀವು ಈ ತರ ಹಳೆ ಬಟ್ಟೆ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಯಾಕೋ ನನಗೆ ಆಯ್ತು. ಊಟ ಮಾಡ್ಕೊಂಡು ಹೋಗಿ ಆರಾಮಾಗಿ, ಆಯ್ತಾ? ಲೇ ನಾಗರಾಜ, ಮುಚ್ಚಲ ಬಾಯಿ ಸಾಕು. ಏನೆಲ್ಲ ಮಾತಾಡ್ತಿರೋದು? ಒಂದ್ ಪಕ್ಷ ನನ್ನ ಬಯ್ಯೋ ನಾನು ಸಹಿಸ್ಕೊಂತೀನಿ, ಆದ್ರೆ ಅವ್ನು ನಮ್ಮ ಸೀನಪ್ಪನೊಂದು ಮಾತಂದ್ರು ನಾನು ಸುಮ್ಮನಿರಲ್ಲ. ಏನ್ ನಾವೇನು ಭಿಕ್ಷೆ ಎತ್ತಕ್ ಬಂದಿದ್ದೀವಿ ಅಂದ್ಲ? ನೀನ್ ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ಕರೆದಿದ್ಯಾ ಅಂತ ಮದ್ವೆಗೆ ಬಂದಿದ್ದೀನಿ. ಮದ್ವೆಗೆ ಬಂದಿರೋ ಅವಮಾನ ಮಾಡ್ತಿದ್ಯಲ್ಲ. ಹೋಗ ನೀನ್ ಮದ್ವೆಗೆ ನಾನು ಬೇಡ ಕಣೋ, ಒಳ್ಳೇದಲ್ಲ ಇದು. ಲೇ ಸೀನಪ್ಪ, ನಾನು ಆಗ್ಲೇ ಹೇಳಿಲ್ವಲ್ಲ, ಅವಮಾನ ಅದೇ ಹಾಕೈತೆ ನಮ್ಗಿಲ್ಲಿ ಅಂತನ. ಹಂಗೆ ಆಗೈತೆ, ನಡಿಯಲ್ಲ ಹೋಗೋಣ. ನಿನ್ ಮದುವೆಗೆ ಬಂದಿದ್ಕೆ ಒಳ್ಳೆ ಮರ್ಯಾದೆ ಕೊಟ್ಟ ಕಳ್ಳ ನಾಗರಾಜ. ನಿನ್ನ ಬತ್ತೀವಿ, ಒಳ್ಳೇದಾಗ್ಲಿ. ಲೇ 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 ಶಿವಲಿಂಗ, ಶಿವಲಿಂಗ,